ನಾನು ಇವತ್ತು ಅವತಾರ್ ವಸ್ತು ಪ್ರದರ್ಶನ ಅಂದರೆ ಅವತಾರ್ ಎಕ್ಸಿಬಿಷನಿಗೆ ಹೋಗಿದ್ವಿ. ಅದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಹೊರಗಡೆಯಿಂದ ನೋಡೋದಕ್ಕೆ ಮಕ್ಕಳು ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ. ಹೊರಗಡೆ ಒಂದು ಡ್ರ್ಯಾಗನ್ ಮೇಲೆ ಅವತಾರ್ ಕೂತಿರೋ ರೀತಿ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಅಂದರೆ ಮಕ್ಕಳಿಗೆ ಅದು ನೋಡಿದ ತಕ್ಷಣ ಅಟ್ರಾಕ್ಟಾಗಿ ಎಲ್ಲರೂ ಒಳಗಡೆ ಹೋಗಬೇಕು ಆ ರೀತಿ ಇದೆ ಹೊರಗಡೆಯಿಂದ ನೋಡೋದಕ್ಕೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ರೀತಿ ಫುಲ್ ಸುತ್ತ ಬ್ಲೂ ಲೈಟು, ನಾವು ಕೂಡ ಫುಲ್ ಬ್ಲೂ ಆಗಿ ಕಾಣಿಸ್ತೀವಿ ಅಂತಲೇ ಹೇಳೋಷ್ಟು ಬ್ಲೂ ಲೈಟ್. ಅದ್ರ ಮೇಲೆ ಯೆಲ್ಲೋ ಕಲರ್ಸಲ್ಲಿ ಚಿಕ್ಕ ಚಿಕ್ಕದಂಥ ಚಂದ್ರ, ಚಿಟ್ಟೆ, ಆ ರೀತಿ ಸುಮಾರು ಪ್ರಾಣಿ ಪಕ್ಷಿಗಳ ಚಿತ್ರ ಕೂಡ ಲೈಟಿಂಗ್ಸ್ ಬಿಟ್ಟಿದ್ರು. ನೋಡೋದಕ್ಕೆಂತೂ ಚೆನ್ನಾಗಿತ್ತು. ಮತ್ತು ಒಳಗಡೆ ಎಂಟ್ರಿ ಆದರೆ ಆ ಲೈಟಿಂಗ್ಸಿಗೆ ನಾವು ನಿಜವಾಗ್ಲೂ ಅವತಾರ್ ಲೋಕದಲ್ಲೇ ಇದ್ದೀವೇನೋ, ಅವತಾರಗಳು ವಾಸಿಸೋ ಜಾಗದಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗೋ ರೀತಿ ಲೈಟಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ರಿಯಾಲಿಟಿಗಾಗಿ ನಾವು ಅವತಾರ್ ವಾಸಿಸೋವಂಥ ಜಾಗಕ್ಕೆ ಬಂದುಬಿಟ್ಟಿದ್ದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ ತುಂಬ ಅಂದರೆ ತುಂಬ ರಿಯಾಲಿಟಿಯಾಗಿ ಮಾಡಿದ್ದಾರೆ. ಎಲ್ಲ ಲೈಟ್ ಕಲರ್ಸ್ ಮಿಕ್ಸ್ ಮಾಡಿದ್ದಾರೆ. ಅದು ಅವತಾರ್ಸ್ಗಳು ವಾಸಿಸೋ ಜಾಗ ಸ್ವಲ್ಪ ಕೆಳಗಡೆ ಬೆಂಕಿ ಥರ ಎಲ್ಲ ಇರುತ್ತೆ. ಹಾಗಾಗಿ ಅವರು ಕೆಳಗಡೆ ರೆಡ್ ಲೈಟು, ಯೆಲ್ಲೋ ಲೈಟು, ಆಮೇಲೆ ಗ್ರೀನ್ ಲೈಟು ಎಲ್ಲ ಮಿಕ್ಸಲ್ಲಿ ನಿಜವಾಗ್ಲೂ ಆ ಲೋಕದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗೋ ರೀತಿ ಲೈಟಿಂಗ್ಸ್ಗಳನ್ನ ಹಾಕಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಲೈಟಿಂಗ್ಸ್ಗಳ ಮೇಲೆ. ಇವ್ರಿಗೆಲ್ಲ ಹೇಗೆ ಐಡಿಯಾ ಬರುತ್ತೋ ಗೊತ್ತಿಲ್ಲ. ಎಷ್ಟು ನಿಜವಾಗ್ಲೂ ನಾವು ಎಲ್ಲ ನೋಡಿ ಇದಂತೂ ಅವತಾರ ಆ ಕಡೆ ತಲೆ ಆಡಿಸ್ತಿರೋದು ನೋಡಿ ನನ್ನ ಮಗಳಂತೂ ಫೋಟೋ ತೆಗೆಸ್ಕೊಳ್ಳೋ ನೋಡು ಅಂದರೆ ಫೋಟೋನೇ ನೋಡ್ತಾ ಇಲ್ಲ, ಬರೀ ಅದನ್ನೇ ನೋಡೋದಾಗೋಗಿತ್ತು. ಇದೇನಿದು ಎರಡು ಜುಟ್ಟು ಬಿಡ್ಕೊಂಡು ಆ ಕಡೆ ಈ ಕಡೆ ಹಿಂಗೆ ಆಡ್ತಿದ್ಯಲ್ಲ ಅಂತೇಳ್ಬಿಟ್ಟು. ಮಕ್ಳಿಗೆ ಖುಷಿ ಅಲ್ವಾ, ಮಕ್ಳಿಗೆ ಏನು ಅಂತ ಗೊತ್ತಿರಲ್ಲ ಅಲ್ವಾ, ಅದು ಏನಕ್ಕೆ ಈ ರೀತಿ ಆ್ಯಕ್ಷನ್ ಆಗ್ತಿದೆ, ಇದೇನು ಡಿಫ್ರೆಂಟಾಗಿದೆಯಲ್ಲ ನೋಡೋದಕ್ಕೆ ಅಂತ ಬರೀ ಅದನ್ನೇ ನೋಡ್ತಿದ್ರು. ಪ್ರತಿಯೊಂದು ಕಡೆನೂ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ತುಂಬಾ ತುಂಬ ಚೆನ್ನಾಗಿದೆ. ಅಲ್ಲೇ ಅವತಾರ ಲೋಕಗಳಲ್ಲಿ ಸಿಕ್ಕುವಂಥ ಫ್ಲವರ್ಸು, ಅಲ್ಲಿ ನಮ್ಮ ಕಡೆ ಸಿಕ್ಕುವಂಥ ನಾರ್ಮಲ್ ಫ್ಲವರ್ಸ್ಗಳು ಯಾವೂ ಹಾಕಿಲ್ಲ ಅಲ್ಲೆಲ್ಲ ಡಿಫ್ರೆಂಟ್ ಫ್ಲವರ್ಸು, ಮಶ್ರೂಮ್ಸು ಕೆಳಗಡೆ ಆ ರೀತಿ ಎಲ್ಲ ಹಾಕಿದ್ದಾರೆ. ಫ್ಲವರ್ಸ್ಗಳೆಲ್ಲ ಯಾವುದು ನಾವು ಇಲ್ಲಿವರೆಗೂ ನೋಡೇ ಇಲ್ವೇನೋ ಈ ಕಡೆ ಸೈಡೆಲ್ಲ ಬೆಳೆದಿರೋದು ಆ ರೀತಿ ಆ ಲೋಕದಲ್ಲಿರುವಂತಹ ಫ್ಲವರ್ಸು. ಮತ್ತು ಈ ರೀತಿ ಬೆಟ್ಟ ಗುಡ್ಡದಲ್ಲಿ ಅವ್ರಿಗೆಲ್ಲ ನೀರು ಬರುತ್ತಲ್ಲ, ಅದನ್ನು ಕೂಡ ತುಂಬ ಕ್ರಿಯೇಟಿವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಆ ಬೆಟ್ಟ ಗುಡ್ಡದಲ್ಲೆಲ್ಲ ನೀರು ಹರಿತಿದೆ ಅಂದರೆ ಅದು ನಿಜವಾಗ್ಲೂ ಗುಡ್ಡ ಇದೆಯೇನೋ ಇಲ್ಲಿ ಬರ್ತಿದ್ದ ನೀರು ಅನ್ನೋ ರೀತಿಯೇ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಫುಲ್ ಎಕ್ಸಿಬಿಷನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ಲೈಟಿಂಗ್ಸ್ ನೋಡಿದರೆ ನಮಗೆ ಮನೆಗೆ ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ಆಮೇಲೆ ಒಂದು 3-4 ಅವತಾರ ಐಡಲ್ಸ್ ಇಟ್ಟಿದ್ದಾರೆ. ಒಂದು ಫುಲ್ ಹಿಂಗೆ ನಾಡಿಂಗ್ ಹೆಡ್ ಇದೆ, ಒಂದು ಕ್ರಾಸ್ ಹೆಡ್ ಇದೆ, ಸುಮಾರಿದೆ. ಆಮೇಲೆ ಒಂದು ಯುದ್ಧಕ್ಕೆ ಹೋಗ್ತಿರುವಾಗ ಆರೋ ಹಿಡ್ಕೊಂಡಿರೋ ಥರ ಇದೆ, ಈಗ ನಾನು ತೋರಿಸ್ತಿರೋ ವೀಡಿಯೋದಲ್ಲಿ ಬರ್ತಿದ್ದಿಲ್ಲ ಆ ರೀತಿ. ಸುಮಾರು ಒಂದು 4-5 ಅವತಾರ ಐಡಲ್ಸ್ ಇಟ್ಟಿದ್ದಾರೆ ಒಳಗಡೆ. ನಾನು ಆಮೇಲೆ ಅದ್ರ ಮೇಲ್ಗಡೆ ಒಂದು ಬ್ರಿಡ್ಜ್ ಥರ ಇದೆ ಫೋಟೋ ತೆಕ್ಕೊಳ್ಳೋದಕ್ಕೆ, ಅಲ್ಲಿಂದ ನನ್ನ ಮಗಳನ್ನ ನಡೆಸ್ಕೊಂಡು ಅವಳಿಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಆಟ ಆಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ನೀವು ನಿಮ್ಮ ಮಕ್ಕಳನ್ನ ಏನಾದರೂ ಕರ್ಕೊಂಡು ಹೋಗ್ತೀನಿ ಅಂದರೆ ಲಾಸ್ ಅಂತೂ ಏನಿಲ್ಲ. ಜಸ್ಟ್ 80 ರೂಪೀಸ್ ತೊಗೋತಾರೆ ಒಬ್ಬರಿಗೆ ಟಿಕೆಟು. ಆರಾಮಾಗಿ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಬರೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಯಾವ ಮಕ್ಕಳು ಕೂಡ ಇದು ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಯಾಕಂದರೆ ಅಷ್ಟು ಚಿಕ್ಕದಾಗಿ ಮಾಡಿದರೂ ಕೂಡ ಎಕ್ಸಿಬಿಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಎಲ್ಲರೂ ಕೂಡ, ಯಾಕಂದರೆ ಲೈಟಿಂಗ್ಸ್ ಅಂದ್ರೆ ಮಕ್ಳಿಗೆ ಇಷ್ಟ ಅಲ್ವಾ, ಫುಲ್ಲು ಲೈಟಿಂಗ್ಸ್ ಎಲ್ಲ ಮಾಡಿರೋದ್ರಿಂದ ಚೆನ್ನಾಗಿ ನೋಡ್ತಾರೆ. ಆಮೇಲೆ ಸುಮಾರು ಕರ್ನಾಟಕ ಪುರಸ್ಕೃತರು ಅವರೆಲ್ಲರದ್ದು ಇದೆ. ಆಮೇಲೆ ಸೇಲ್ಸ್ಗಳು, ನಿಮಗೆ ಗೊತ್ತಲ್ವ ಎಕ್ಸಿಬಿಷನ್ ಅಂದರೆ ಸುಮಾರು ಸೇಲ್ಸ್ಗಳಿರುತ್ತೆ. ಮಕ್ಳಿಗೆ ಬೇಕಾಗಿರೋಂಥ ಆಟ ಸಾಮಾನು, ದಿನನಿತ್ಯ ಯೂಸ್ ಮಾಡೋವಂಥ ವಸ್ತುಗಳು, ಹೆಣ್ಮಕ್ಳಿಗೆ ಬೇಕಾಗುವಂಥ ಬ್ಯೂಟಿ ಪ್ರಾಡಕ್ಟ್ಸು, ನೈಲ್ ಪಾಲಿಶು, ಕ್ಲಿಪ್ಸು, ಹೇರ್ ಕ್ಲಿಪ್ಸು, ಟಿಕ್ ಟ್ಯಾಕ್ ಕ್ಲಿಪ್ಸು, ಆಮೇಲೆ ರಿಬ್ಬನ್ಸು, ಪ್ರತಿಯೊಂದು ಕೂಡ ಸಿಗುತ್ತೆ ಅಲ್ಲಿ. ಎಲ್ಲ 10 ರೂಪೀಸ್ ಸೇಲು, 20 ರೂಪೀಸ್ ಸೇಲು, 30 ರೂಪೀಸ್ ಸೇಲಲ್ಲಿ ನಡೀತಿದೆ ಅಲ್ಲಿ. ಆಮೇಲೆ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ 100-200 ಎಲ್ಲ ಇದೆ. ಮತ್ತು ಇಲ್ಲಿ ಒಂದು ಇದಿದೆ, ಪಕ್ಷಿಗಳ ಧಾಮ ಅಂತ ಇದೆ. ಅಲ್ಲಿ ಏನು ಗೊತ್ತಾ, ರಿಯಲ್ ಪಕ್ಷಿಗಳನ್ನ ಕೊಡ್ತಾರೆ ನಮಗೆ. ನಾವು ಬೇಕಾದರೆ ಅದನ್ನು ಅಮೌಂಟ್ ಟಿಕೆಟ್ ತೊಗೊಂಡು ಹಾಕ್ಕೋಬೋದು. ಅದು ಬಂದು ನಮ್ಮ ಹೆಗ್ಲ ಮೇಲೆ ಕುತ್ಕೊಳ್ಳೋದು, ಮಾತಾಡೋದು ಆ ರೀತಿ ಎಲ್ಲ ಮಾಡಿಸ್ತಾರೆ. ಅದಕ್ಕೆ ಇಷ್ಟಂತ ಟಿಕೆಟ್ ಕಾಸ್ಟ್ ಮಾಡ್ತಾರೆ. ಆಮೇಲೆ ಬಟ್ಟೆ ಕೂಡ ಇದೆ, ಬಟ್ಟೆ ಸೇಲ್ ಕೂಡ ಇದೆ. ಆಮೇಲೆ ವೆರೈಟೀಸ್ ಆಫ್ ಗೇಮ್ಸ್ ಕೂಡ ಅಲ್ಲಿದೆ ಅಂತಲೇ ಹೇಳ್ಬೋದು. ರಿಂಗ್ ಹಾಕೋದು, ಆಮೇಲೆ ರೀತಿ ಬಾಲ್ ಬಿಟ್ಟು ಟೋಟಲ್ ಗೇಮಲ್ಲಿ ಬಾಲ್ ಎಷ್ಟು ಅಮೌಂಟ್ ಬರುತ್ತೆ, ಅದರಲ್ಲಿ ಯಾವ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದನ್ನು. ಅದಕ್ಕೆ ನಾವು ಒಂದು ಇರಲಿ ನೋಡೋಣ ಅಂತ ಟ್ರೈ ಮಾಡಿ ನೋಡೋಣ, ನಮ್ಮ ಮನೆಯವ್ರಿಗೆ ಆಡಿ ಇಲ್ಲ ಏನಾದರೂ ಒಂದು ಬರುತ್ತೆ, ವೇಸ್ಟ್ ಅಂತೂ ಏನಾಗಲ್ಲ, ಸುಮ್ಮನೆ ಅಲ್ವಾ ಆಡಿ ಒಂದು ಟೈಮ್ ಪಾಸಿಗಿರಲಿ ಅಂತೇಳ್ಬಿಟ್ಟು ಆಟ ಆಡಿದ್ವಿ. ಬೇರೆನೂ ಸುಮಾರು ಥರದ ಆಟಗಳಿದ್ದಾವೆ. ಬಲೂನ್ ಶೂಟರು, ಆಮೇಲೆ ಬೋ ಆ್ಯಂಡ್ ಆ್ಯರೋ, ಸುಮಾರು ಗೇಮ್ಸ್ಗಳಿದೆ. ನೀವೆಲ್ಲ ಗೇಮ್ಸ್ ಪಂಡಿತರಂದರೆ ಆರಾಮಾಗಿ ಗೇಮ್ಸ್ ಆಡಿ ಅದ್ರಲ್ಲಿ ಗಿಫ್ಟ್ ಪಡಿಬೋದು ಅಂತಲೇ ಹೇಳ್ಬೋದು. ಆದರೆ ನಾವು ಅವ್ಯಾವೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇದೊಂದು ಆಟ ಇರಲಿ ನೋಡೋಣ,
ಏನಾಗುತ್ತೆ ಆಗಲಿ, ಬಂದಿದ್ದಕ್ಕೆ ಒಂದು ಆಟ ಆಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಆಡೋಣ ಅಂತ ಹೋದ್ವಿ ಅಷ್ಟೇ. ಚೆನ್ನಾಗಿತ್ತು. ನಮಗೆ ಒಂದು ಪ್ಲೇಟ್ ಸಿಕ್ತು. ನಮ್ಮನೆಯವರಂತೂ ಇಷ್ಟು ಚಿಕ್ಕ ಪ್ಲೇಟ್ ಸಿಕ್ತಲ್ಲ ಅಂತ ಅವ್ರಿಗೆ ನಗು ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅದೆಲ್ಲ ಹೊರಗಡೆ ಎಕ್ಸಿಬಿಷನ್ ಮುಗಿಸ್ಕೊಂಡು ಒಳಗಡೆ ಬಂದರೆ ನೆಕ್ಸ್ಟ್ ಸೇಲ್ಸ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಆಟ ಆಡೋದು ಮಾಡಿದ್ದಾರೆ ಮಕ್ಕಳಿಗೆ. ಆಟ ಆಡೋದು ಇದರಲ್ಲಿ ಏನು ಗೊತ್ತಾ ವೆರೈಟಿ ಅಂದರೆ, ಎಲ್ಲ ಕಡೆ ಜಾಯಿಂಟ್ ವೀಲ್ ಅಂದರೆ ದೊಡ್ಡ ಮಕ್ಕಳಿಗೆ ಮಾತ್ರ ಇದೆ. ಆಮೇಲೆ ಕೊಲಂಬಸ್ ಎಲ್ಲ ದೊಡ್ಡ ಮಕ್ಳಿಗೆ ಮಾತ್ರ ಇರುತ್ತೆ. ಆದರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಹೆಲಿಕಾಪ್ಟರ್ಸು, ಕಾರು, ಬೈಕ್ ರೈಡಿಂಗು, ವಾಟರ್ ಗೇಮ್ಸು, ಆಮೇಲೆ ಜಂಪಿಂಗ್ ಇದು ಬಲೂನ್ ಮೇಲೆ ಜಂಪ್ ಮಾಡೋದು ಪ್ರತಿಯೊಂದು ಕೂಡ ಇದೆ ಅಂತಲೇ ಹೇಳ್ತೀನಿ. ಮಕ್ಕಳಿಗೆ ಹೆಲಿಕಾಪ್ಟರ್ಸು ಎಲ್ಲ ಥರ ಆಟಗಳಿದೆ. ಚಿಕ್ಕ ಮಕ್ಕಳಿಗೆ ಜಾಯಿಂಟ್ ವೀಲು, ಕೊಲಂಬಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಮಕ್ಳಿಗೆ ತುಂಬ ಸೇಫ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ನನ್ನ ಮಗ ಕಾರಲ್ಲಿ ಕುತ್ಕೋತೀನಿ ಅಂತ ಫಸ್ಟ್ ಆಸೆ ಪಟ್ಟ. ಆದರೆ ಆಮೇಲೆ ಹೆಲಿಕಾಪ್ಟ್ರಲ್ಲಿ ಕುತ್ಕೊಂಡು ಸೇಫ್ಟಿಯಾಗಿ ಕುತ್ಕೋತಾನಲ್ವ, ಅವನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಅವನಿಗೆ ಯಾವತ್ತೂ ಬುದ್ಧಿ ಬಂದಾಗಿಂದ ಈ ರೀತಿ ಗೇಮ್ಸ್ ಆಡಿರಲಿಲ್ಲ. ಇದೇ ಫಸ್ಟ್ ಟೈಮು ಅವ್ನು ಸ್ವಂತಕ್ಕೆ ನಾನು ಗೇಮ್ಸ್ ಆಡ್ತಿದ್ದೀನಿ ಅಂತ ಗೊತ್ತಾಗಿ ಆಡ್ತಾರಂಥ ಗೇಮ್ ಅಂತಲೇ ಹೇಳ್ಬೋದು. ನಮಗೆ ತಿರುಗ್ತಿರೋದು ನೋಡಿ ನಮಗೆ ತಲೆಗೆ ತಿರುಗ್ತಿದೆ ಅದನ್ನು ನೋಡಿದರೆ ಇನ್ನು ಮಕ್ಕಳಿಗೆ ಅದರೊಳಗಡೆ ಹೇಗೆ ಅನಿಸ್ಬೋದು. ಆದರೆ ಅಷ್ಟೊಂದೇನು ಸ್ಪೀಡ್ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ. ಮಕ್ಕಳಿಗೆ ತುಂಬ ಸೇಫ್ಟಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಅಂತಲೇ ಹೇಳ್ಬೋದು. ಜಾಯಿಂಟ್ ವೀಲೆಲ್ಲ ನೋಡಿ ಎಷ್ಟು ದೊಡ್ಡ ಜಾಯಿಂಟ್ ವೀಲು, ಕೊಲಂಬಸ್ಸು ಅದೆಲ್ಲ ತುಂಬ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಹೋಗೋವಾಗ ನೋಡಿದ್ದೀನಲ್ಲ, ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಇದೆಲ್ಲ ತುಂಬ ದೊಡ್ಡದಾಗಿದೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಡ್ರ್ಯಾಗನ್ ಟ್ರೈನು, ಬೈಕ್ ರೈಡಿಂಗು, ಚಿಕ್ಕ ಕೊಲಂಬಸ್ಸು ಎಲ್ಲನೂ ಮಾಡಿದ್ದಾರೆ. ಎಲ್ಲದು 10 ರೌಂಡ್ ಸಿಕ್ಕುತ್ತೆ. ಒಂದೊಂದು ಗೇಮ್ 6 ರೌಂಡ್ ಸಿಕ್ಕುತ್ತೆ. ಇದು ಕ್ರಾಸ್ ವೀಲ್, ಇದರಲ್ಲಿ ನಾವು ಕೂಡ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ನನ್ನ ಮಗ, ನಾನು, ನಮ್ಮ ಮನೆಯವರು, ನನ್ನ ತಂಗಿ ಮತ್ತು ಇನ್ನೊಬ್ಬರು ನಮ್ಮ ಅಣ್ಣ ಎಲ್ಲ ಸೇರಿ ಒಟ್ಟಿಗೆ ಹೋಗಿದ್ವಿ. ನನ್ನ ಮಗ ಅಂತೂ ಅರ್ಧ ಆಗೋವರೆಗೂ ಚೆನ್ನಾಗಿದ್ದ. ಆಮೇಲೆ ಅಮ್ಮ ಅಂತ ಕಿರ್ಚ್ತಿತ್ತು ಎದ್ರುಕೊಂಡು. ಆಮೇಲೆ ನಮ್ಮಪ್ಪ ಈ ರೀತಿ ನೋಡಿ ಎಲ್ಲ ಕಡೆ ತೋರಿಸ್ತಿದ್ದಾರೆ. ಆಮೇಲೆ ಅಲ್ಲಿ ನಿಮಗೆ ಏನಾದರೂ ಬೇಕಂದರೆ ಸ್ನ್ಯಾಕ್ಸು, ಗೋಲ್ಗಪ್ಪ ಅಥವಾ ಗೋಬಿ ಮಂಚೂರಿ ಏನಾದರೂ ಸ್ನ್ಯಾಕ್ಸ್ ತಿಂತೀನಿ ಅಂದರೂ ಕೂಡ ಪ್ರತಿಯೊಂದು ಥರ ಫುಡ್ ಕೂಡ ಅಲ್ಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ತೀನಿ. ಪ್ರತಿಯೊಂದು ಚಾಟ್ಸು ಕೂಡ ನಿಮ್ಗೆ ಅಲ್ಲಿ ಸಿಕ್ಕುತ್ತೆ. ತುಂಬ ಚೆನ್ನಾಗಿದೆ. ಕವನ ಐಸ್ ಕ್ರೀಮ್ ಅವರು ಎಂಟರ್ಪ್ರೈಸ್ ಮಾಡ್ತಿರೋಂತಹ ಈ ಎಕ್ಸಿಬಿಷನ್ನ ಫುಲ್ ಎಲ್ಲ ಎಂಟರ್ಪ್ರೈಸ್ ಮಾಡಿರೋದೇ ಕವನ ಐಸ್ ಕ್ರೀಮ್ ಅವರು. ಅಲ್ಲಿ ಒಳಗಡೆ ನೋಡಿ ಎಲ್ಲಿ ನೋಡಿದರೂ ಕೂಡ ಬರೀ ಕವನ ಐಸ್ ಕ್ರೀಮೇ ಸಿಕ್ಕುತ್ತೆ. ಕವನ ಐಸ್ ಕ್ರೀಮು ತುಂಬ ಚೆನ್ನಾಗಿದೆ. ನೀವು ಎಲ್ಲರೂ ಒಂದ್ಸಲ ಎಕ್ಸಿಬಿಷನಿಗೆ ಹೋದಾಗ ಕವನ ಐಸ್ ಕ್ರೀಮ್ನ ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಆಮೇಲೆ ಅವನಿಗೆ ವಾಟರ್ ಗೇಮ್ ಆಡಿ ಸಾಕಾಗೋಯ್ತು. ಅದೊಂದು ಸಲ ಟ್ರೈ ಮಾಡ್ದೆ. ಆಮೇಲೆ ಇದು ಜಂಪಿಂಗ್ ಅಲ್ಲಿ ಹೋಗಬೇಕು ನನ್ನ ಜಂಪಿಂಗ್ ಬಾಲಲ್ಲಿ ಅಂತ ಹೇಳ್ಬಿಟ್ಟು ಹೋದ. ಅದರಲ್ಲಂತ ಅವನಿಗೆ ಇಷ್ಟ ಬಂದಂಗೆ ಇನ್ನು ನಿಂತ್ಕೊಂಡ್ರೆ ಬಿದ್ದೋಯ್ತೀವಿ, ಕೂತ್ಕೊಂಡ್ರೆ ಬಿದ್ದೋಯ್ತೀವಿ ಅಂತ ಆರಿ ಖುಷಿ ಅಲ್ವ ಮಕ್ಕಳಿಗೆ. ಆಮೇಲೆ ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ತೋರಿಸೋಣ, ಏನಾದರೂ ಅವಳಿಗೆ ಇಷ್ಟು ಬೇಗ ಮನೆಗೆ ಕರ್ಕೊಂಡವ್ರು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಈ ಕಡೆಯಿಂದ ಹಂಗೆ ಒಳಗಡೆಗೆ ಮತ್ತೆ ವಾಪಸ್ ಬಂದು ಇದೊಳಗಡೆ ಎಲ್ಲ ಲೈಟಿಂಗ್ಸ್ ತೋರಿಸ್ಕೊಂಡು ಹೋಗೋಣ. ಇನ್ನೂ ತುಂಬ ಟೈಮ್ ಇತ್ತು. ಮನೆಗೆ ಇಷ್ಟು ಬೇಗ ಹೋಗೋದೇನು, ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಸುಮ್ಮನೆ ಹೀಗೆಲ್ಲ ಒಳಗಡೆ ತಿರ್ಕೊಂಡು ಹೋದ್ವಿ. ಎಲ್ಲರನ್ನೂ ತೋರಿಸ್ಕೊಂಡು ಮಕ್ಕಳಿಗೆ ತುಂಬ ಖುಷಿ ಆಯಿತು. ಮತ್ತು ಹೊರಗಡೆ ಹಾರ್ಸ್ ರೈಡಿಂಗ್ ಕೂಡ ಸಿಕ್ಕುತ್ತೆ. ಅದು ದೊಡ್ಡವರಿಗೆ 100 ರೂಪಾಯಿ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ. ಅದನ್ನು ಕೂಡ ನಾವು ಅವನೊಂದು ಸಲ ಯಾವತ್ತೂ ಕೂರಿಸಿಲ್ಲ, ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿಸಿರಲಿಲ್ಲ ಅವನಿಗೆ. ಹಾಗಾಗಿ ಅವನಿಗೊಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಹಾರ್ಸ್ ರೈಡಿಂಗ್ ಮಾಡ್ಸೋಣ ಅಂತ ಹಾರ್ಸ್ ಮೇಲೆ ಕೂರಿಸಿ ಒಂದು ರೈಡ್ ಕಳಿಸಿದ್ವಿ. ಅವನಿಗಂತೂ ಈ ಗೇಮ್ಸು ಎಲ್ಲದೂ ಕೂಡ ಪ್ರತಿಯೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅವ್ನು ತುಂಬಾ ಎಂಜಾಯ್ ಮಾಡ್ದ. ಆದರೆ ಯಾರಿಗೂ ಕೂಡ ಯಾವುದೇ ರೀತಿ ಲಾಸ್ ಇಲ್ಲ. ಜಸ್ಟ್ ಪೇ ಮಾಡಿಸ್ಕೊಳ್ಳೋದು ಅವ್ರು 80 ರೂಪೀಸು. ಅದಕ್ಕೆ ವರ್ತಾಗಿದೆ ಅಂತಲೇ ಹೇಳ್ಬೋದು ಈ ಎಕ್ಸಿಬಿಷನು. ಯಾವುದೇ ರೀತಿ ಲಾಸ್ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆ ಅವತಾರ್ ಶೋಸು ಪ್ರತಿಯೊಂದು ಇದೆ. ಮಕ್ಕಳಿಗೆ ಆಟನೂ ಇದೆ. ಆಮೇಲೆ ನಿಮಗೆ ಚಾಟ್ಸು ಸಿಕ್ಕುತ್ತೆ. ಸೇಲ್ಸು ಇದೆ, ಮಿನಿ ಸೇಲ್ಸ್ಗಳೆಲ್ಲ ಇದೆ. ಪ್ರತಿಯೊಂದು ಕೂಡ ನೀವು ಅಲ್ಲೇ ಅಫೋರ್ಡಬಲ್ ಆಗಿ ಬೈ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಇಷ್ಟು ಹೇಳ್ತಾ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ.